ನಾಳೆ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ. ರಿಂಗ್ ಆಫ್ ಫೈರ್ ಸೌರಮಂಡಲ ಕೌತುಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2026ರ ಮೊದಲ ಖಗ್ರಾಸ ಸೂರ್ಯಗ್ರಹಣ ಮಧ್ಯಾಹ್ನ ಸುಮಾರು 3:26ಕ್ಕೆ ಸ್ಪರ್ಶಗೊಂಡು ಸಂಜೆ 7:57ರ ಸುಮಾರಿಗೆ ಮೋಕ್ಷವಾಗಲಿದೆ. ಆದರೆ ಭಾರತದಲ್ಲಿ ಈ ಸೂರ್ಯಗ್ರಹಣ ಗೋಚರಿಸಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಯಾವುದೇ ಶುಭ ಅಶುಭಗಳು ಇಲ್ಲ ಎಂದು ಜ್ಯೋತಿಷಿಗಳು ತಿಳಿಸಿದ್ದಾರೆ. ಅಂಟಾರ್ಟಿಕಾದಲ್ಲಿ ಗ್ರಹಣ ಸ್ಪಷ್ಟ ಗೋಚರವಾಗಲಿದ್ದು ಸೂರ್ಯನ ಸುತ್ತಲೂ ಚಿನ್ನದ ವರ್ಣದ ಬಳೆ ಗೋಚರ ಆಗಲಿದೆ. ಅರ್ಜೆಂಟೀನಾ, ಸೌತ್ ಆಫ್ರಿಕಾದ ಕೆಲ ಭಾಗದಲ್ಲಿ ಗ್ರಹಣ ವೀಕ್ಷಿಸಬಹುದಾಗಿದೆ. ಈ ಒಂದು ಗ್ರಹಣ ಏನು ಆನ್ಯುಲರ್ ಎಕ್ಲಿಪ್ಸ್ ಇದೆ, ಇದು ಇಡೀ ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ಯಾವುದೇ ಮನುಷ್ಯ ನೋಡಕ್ ಆಗೋದಿಲ್ಲ. ಇದು ವಿಶೇಷತೆ. ಯಾಕೆ ಅಂತ ಹೇಳ್ತೀನಿ. ಇವಾಗ ಇದು ನಡೀತಾ ಇರೋದು ನಮ್ಮ ಡೀಪ್ ಅಂಟಾರ್ಟಿಕಾ ಖಂಡ. ಅಲ್ಲಿ ಜನರೇ ಇಲ್ಲ, ಅಲ್ಲಿ ವಾಸಿಸೋರು ಯಾರೂ ಇಲ್ಲ. ಅದು ಬಿಟ್ಟರೆ ಒಂಚೂರು ಪಾರ್ಷಿಯಲ್ ಎಕ್ಲಿಪ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಸೌತ್ ಅಮೇರಿಕಾದ ಸಂಪೂರ್ಣ ತುದಿಯ ಭಾಗ ಮತ್ತು ದಕ್ಷಿಣ ಆಫ್ರಿಕಾದ ಕೆಲವು ದೇಶಗಳಲ್ಲಿ ಪಾರ್ಷಿಯಲ್ ಕಾಣುತ್ತೆ, ಸಂಪೂರ್ಣ ಕಾಣೋದಿಲ್ಲ, ಅಥವಾ ಖಗ್ರಾಸನೂ ಕಾಣೋದಿಲ್ಲ. ಅದಾದಮೇಲೆ ಪಾರ್ಷಿಯಲ್ಗೆ ಕನ್ವರ್ಟ್ ಆಗ್ಬಿಡತ್ತೆ. ಈ ಒಂದು ಗ್ರಹಣ ಏನು ಆನ್ಯುಲರ್ ಎಕ್ಲಿಪ್ಸ್ ಇದೆ